ಸ್ನೇಹಿತರೆ, ನೀವು ಡ್ರೈವಿಂಗ್ ಅಂತ ಹೇಳಿದರೆ ಕೇವಲ ಒಂದು ಗಾಡಿನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟು ನಮ್ಮ ಕೈ ಮತ್ತು ಕಾಲುಗಳ ಸಹಾಯದಿಂದ ಡ್ರೈವ್ ಮಾಡಿಕೊಂಡು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗಿ ಬಂದುಬಿಟ್ಟು ಗಾಡಿನ ಪಾರ್ಕ್ ಮಾಡಿದರೆ ಇದಕ್ಕೆ ಡ್ರೈವಿಂಗ್ ಅಂತ ಹೇಳ್ತಾರೆ ಅಂತ ನೀವು ತಿಳ್ಕೊಂಡಿದ್ರೆ ಆ್ಯಕ್ಚುಲಿ ನಿಮ್ಮ ಕಲ್ಪನೆ ತಪ್ಪು. ಯಾಕಂದರೆ ಒಬ್ಬ ಪ್ರೋ ಲೆವೆಲ್ ಡ್ರೈವರ್ ಅಥವಾ ಸ್ಕಿಲ್ಡ್ ಡ್ರೈವರ್ ಅಂತ ಅನ್ಸ್ಕೋಬೇಕು ಅಂತಂದರೆ ಡ್ರೈವಿಂಗ್ ಸ್ಟಾರ್ಟ್ ಮಾಡೋಕ್ಕೂ ಮೊದಲೇ ಕೆಲವೊಂದು ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ ಇರುತ್ತೆ. ಕಾರ್ ಆಗಿರ್ಬೋದು ಅಥವಾ ಯಾವುದೇ ಆಗಿರ್ಬೋದು ವೆಹಿಕಲ್ಲು. ಡ್ರೈವಿಂಗ್ ಸ್ಟಾರ್ಟ್ ಮಾಡೋಕ್ಕೂ ಮೊದಲೇ, ಇಗ್ನಿಷನ್ ಸ್ಟಾರ್ಟ್ ಮಾಡೋಕ್ಕೂ ಮೊದಲೇ ನಾವು ಗಾಡಿ ಎಂಟ್ರಿ ಆಗ್ತೀವಿ ಅಂದರೆ ಎಂಟ್ರಿ ಆದಮೇಲೆ ಕೆಲವೊಂದು ಅಡ್ಜಸ್ಟ್ಮೆಂಟ್ ಇರುತ್ತೆ. ಆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಅವು ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಡ್ಜಸ್ಟ್ಮೆಂಟ್ಗೂ ನೆಸೆಸಿಟಿ ಆಗಿರುತ್ತೆ, ಹಾಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟೆ ನೀವು ಗಾಡಿನ ಇಗ್ನಿಷನ್ ಸ್ಟಾರ್ಟ್ ಮಾಡ್ತೀವಲ್ಲ, ಅವರು ಆ್ಯಕ್ಚುಲಿ ಸ್ಕಿಲ್ಡ್ ಫುಲ್ ಡ್ರೈವರು, ಪ್ರೋ ಲೆವೆಲ್ ಡ್ರೈವರ್ ಅಂತ ಅನ್ಸ್ಕೊಳ್ತಾರೆ. ಏನಂತ ಹೇಳಿದ್ರೆ ಆ್ಯಕ್ಚುಲಿ ಕಲಿತಿರುವವರು ಅಷ್ಟೇ ಅಲ್ಲ, ಈಗ ಕಲಿತಿರೋರು ಅಷ್ಟೇ ಅಲ್ಲ, ಈ ಕಲ್ತ್ಬಿಟ್ಟು ತುಂಬ ವರ್ಷದಿಂದ ಡ್ರೈವಿಂಗ್ ಮಾಡ್ತಿರೋರು ಸಹ ಏನು ಮಾಡ್ತಾರೆ ಅಂತಾರೆ, ಈ ಅಡ್ಜಸ್ಟ್ಮೆಂಟ್ ಇರ್ಬೋದು, ಕೆಲವೊಂದು ಇಂಪಾರ್ಟೆಂಟ್ ಮೆಥಡ್ಗಳಿರ್ಬೋದು ಡ್ರೈವಿಂಗ್ ಸ್ಟಾರ್ಟ್ ಮಾಡೋಕ್ಕೂ ಮೊದಲು. ಸೊ ಅವನ್ನ ಆ್ಯಕ್ಚುಲಿ ಫಾಲೋ ಮಾಡಲ್ಲ. ಅಂದರೆ ಅವ್ರು ನೆಗ್ಲಿಜೆನ್ಸಿಯಿಂದ ಫಾಲೋ ಮಾಡಲ್ಲ ಅಷ್ಟೇ, ಬಟ್ ಆ್ಯಕ್ಚುಲಿ ಅವ್ರು ಪರ್ಫೆಕ್ಟ್ ಡ್ರೈವರೇ, ಬಟ್ ಸ್ಕಿಲ್ಡ್ ಫುಲ್ ಡ್ರೈವರ್ ಅಂತ ಅನ್ಸ್ಕೊಳ್ಳೋದಿಲ್ಲ. ಸೊ ಎಲ್ಲಿವರೆಗೂ ಅವರು ಡ್ರೈವಿಂಗ್ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಈ ಅಡ್ಜಸ್ಟ್ಮೆಂಟ್ ಏನಿದೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದೆ ಹಾಗೆ ಡ್ರೈವಿಂಗ್ ಸ್ಟಾರ್ಟ್ ಮಾಡ್ತಾರೋ ಅವ್ರು ಆ್ಯಕ್ಚುಲಿ ಸ್ಕಿಲ್ ಡ್ರೈವರ್ ಅಂತ ಅನ್ಸ್ಕೊಳ್ಳಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ಬನ್ನಿ ಸ್ನೇಹಿತರೆ, ಆ ಅಡ್ಜಸ್ಟ್ಮೆಂಟ್ಗಳು ಏನು ಡ್ರೈವಿಂಗ್ ಸ್ಟಾರ್ಟ್ ಮಾಡೋಕ್ಕೂ ಮೊದಲೇ ಕೆಲವೊಂದು ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ಗಳನ್ನ ಯಾವ ರೀತಿಯಾಗಿ ಮಾಡ್ಕೋಬೇಕು, ಹಾಗೆ ಅವು ಯಾವ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಹಾಗೆ ಒಂದು ಚಿಕ್ಕ ರಿಮೈಂಡರ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲೇ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನನ್ನು ಅದನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಹಾಗೆ ಅದ್ರ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಬಟನ್ ಇದೆ, ಅದನ್ನು ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಾಗ ಅದರಿಂದ ಏನಾಗುತ್ತೆ ಅಂದರೆ ನಾವು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅದರ ಡೈರೆಕ್ಟ್ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಸಿಗ್ತಾ ಹೋಗುತ್ತೆ. ಸೊ ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗಾಡಿನ ಎಂಟ್ರಿ ಆಗೋದಕ್ಕೂ ಹಾಗೂ ಗಾಡಿಯಿಂದ ಎಕ್ಸಿಟ್ ಆಗೋದಕ್ಕೂ, ಅಂದರೆ ಸೀಟ್ ಮೇಲೆ ನಾವು ಕೂತ್ಕೊಳ್ಳೋದಕ್ಕೂ ಸೀಟಿಂದ ಇಳಿದು ಹೋಗೋದಕ್ಕೂ ಒಂದು ಮೆಥಡ್ ಇದೆ. ಆ್ಯಕ್ಚುಲಿ ಫಸ್ಟು ಕಾಲನ್ನು ಇಟ್ಟು ಕೂತ್ಕೊಳ್ತಾರೆ ಕೆಲವೊಬ್ಬರು ಡ್ರೈವರ್, ನಾನು ತುಂಬ ಜನ ನೋಡಿದ್ದೇನೆ. ಫಸ್ಟ್ ಕಾಲ್ಗಳನ್ನ ಇಡ್ತಾರೆ, ಆಮೇಲೆ ಬಂದುಬಿಟ್ಟು ಸೀಟ್ ಮೇಲೆ ಕೂತ್ಕೊಳ್ತಾರೆ. ಆ್ಯಕ್ಚುಲಿ ಇದು ತಪ್ಪು ಮೆಥಡ್. ಏನಂತ ಹೇಳಿದ್ರೆ, ಗಾಡೀಲಿ ನಾವು ಎಂಟ್ರಿ ಆಗ್ಬೇಕಂದ್ರೆ ಡ್ರೈವಿಂಗ್ ಸೀಟ್ ಮೇಲೆ ಕೂತ್ಕೋಬೇಕು ಅಂತಂದರೆ ಫಸ್ಟು ನಾವು ಹೊರಗಡೆಯಿಂದನೇ ಸೀಟ್ ಮೇಲೆ ಕೂತ್ಕೋಬೇಕು, ಅಂದರೆ ನಮ್ಮ ಹಿಪ್ಪನ್ನು ಸೀಟ್ ಮೇಲೆ ಇಡಬೇಕು, ಅದಾದಮೇಲೆ ಕಾಲುಗಳನ್ನು ಒಳಗಡೆ ತೊಗೋಬೇಕು. ಇದು ಆ್ಯಕ್ಚುಲಿ ಕರೆಕ್ಟ್ ಮೆಥಡು ಗಾಡಿ ಎಂಟ್ರಿ ಆಗೋದಕ್ಕೆ. ಹಾಗೆ ಗಾಡಿಯಿಂದ ಎಕ್ಸಿಟ್ ಆಗೋದಕ್ಕೆ, ಗಾಡಿಯಿಂದ ಹೊರಗೆ ಆಗೋದಕ್ಕೂ ಸಹ ಹಾಗೆಯೇ ಫಸ್ಟ್ ನಮ್ಮ ಕಾಲುಗಳನ್ನು ಹೊರಗಡೆ ಇಡಬೇಕು, ಅದಾದಮೇಲೆ ನಾವು ಸೀಟಿಂದ ಎದ್ಬಿಟ್ಟು ಹೊರಗಡೆ ಹೋಗಬೇಕು. ಇದು ಆ್ಯಕ್ಚುಲಿ ಕರೆಕ್ಟ್ ಮೆಥಡು. ಆ್ಯಕ್ಚುಲಿ ಏನು ಮಾಡ್ತಾರೆ, ಕೆಲವೊಬ್ಬರು ಒಂದು ಕಾಲನ್ನು ಇಡ್ತಾರೆ, ಬಲಗಾಲು, ಆಬ್ವಿಯಸ್ಲಿ ಬಲಗಾಲು ಇಟ್ಬಿಟ್ಟು ಆಮೇಲೆ ಎದ್ಬಿಟ್ಟು ಕೆಳಗೆ ಇಳಿದು ಎಡಗಾಲು ತಗೊಳ್ತಾರೆ. ಆ್ಯಕ್ಚುಲಿ ಇದು ರಾಂಗ್ ಮೆಥಡು. ಫಸ್ಟು ಹೊರಗಡೆ ಇಳಿಬೇಕಂದ್ರೆ ನಾವು ಎರಡೂ ಕಾಲನ ಫಸ್ಟ್ ಹೊರಗಡೆ ಇಡಬೇಕು, ಹೊರಗಡೆ ಇಟ್ಬಿಟ್ಟು ಆಮೇಲೆ ಎದ್ಬಿಟ್ಟು ಹೊರಗಡೆ ಹೋಗಬೇಕು. ಇದು ಆ್ಯಕ್ಚುಲಿ ಹೊರಗಡೆ ಹೋಗುವಂಥ ಮೆಥಡು. ಅದಕ್ಕೆ ಆ್ಯಕ್ಚುಲಿ ವರ್ಡು ಸಹ ಡೆಫಿನೇಷನ್ ಸಹ ಇದೆ, ಇಗ್ರೆಸ್ ಇನ್ಗ್ರೆಸ್ ಅಂತ ಸಹ ಹೇಳ್ತಾರೆ. ಸೊ ಅದೆಲ್ಲ ಅವಶ್ಯಕತೆ ಇಲ್ಲ, ಬಟ್ ಆ್ಯಕ್ಚುಲಿ ನಾವು ತಿಳ್ಕೊಳ್ಳೋಣ ಫಸ್ಟು ಎಂಟ್ರಿ ಆಗೋದು ಹೇಗೆ, ಹಾಗೆ ಎಕ್ಸಿಟ್ ಆಗೋದು ಹೇಗೆ. ಸೊ ಇದು ಆ್ಯಕ್ಚುಲಿ ಗಾಡಿಯಲ್ಲಿ ಎಂಟ್ರಿ ಆಗೋದು ಮೆಥಡು, ಹಾಗೆ ಎಕ್ಸಿಟ್ ಆಗೋದು ಮೆಥಡು. ಎಂಟ್ರಿ ಆದಮೇಲೆ ಗಾಡಿಯಲ್ಲಿ ಫಸ್ಟ್ ನಾವು ಸೀಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ನಮ್ಮ ಹೈಟ್ಗೆ ತಕ್ಕ ಹಾಗೆ ಸೀಟನ್ನು ಅಡ್ಜಸ್ಟ್ ಮಾಡೋದು. ಕೆಲವೊಂದು ಈಗ ಎಲೆಕ್ಟ್ರಿಕ್ ಹೈಟ್ ಅಡ್ಜಸ್ಟ್ಮೆಂಟ್ ಸೀಟ್ ಇರುತ್ತೆ, ಸೊ ಅದನ್ನು ಯೂಸ್ ಮಾಡ್ಕೊಂಬಿಟ್ಟು ತಮ್ಮ ಹೈಟ್ಗೆ ತಕ್ಕಂಗೆ ಸೀಟನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಸೀಟನ್ನು ನಮ್ಮ ಲೋಯರ್ ಬ್ಯಾಕ್ ಏನಿದೆ, ಲೋಯರ್ ಬ್ಯಾಕು ಮತ್ತು ಈ ಬ್ಯಾಕು ಕರೆಕ್ಟಾಗಿ 90 ಡಿಗ್ರಿ ಆ್ಯಂಗಲ್ಗಿಂತ ಸ್ವಲ್ಪ ರಿಕ್ಲೈನ್ ಆಗಿ ಹಿಂದಕ್ಕೆ ಸೀಟು ರಿಕ್ಲೈನ್ ಆಗಿರಬೇಕು. ಅದಾದಮೇಲೆ ನಮ್ಮ ಲೋಯರ್ ಬ್ಯಾಕು ಮತ್ತು ನಮ್ಮ ಈ ಭುಜ ಏನಿದೆ ಕರೆಕ್ಟಾಗಿ ಸೀಟಿಗೆ ತಾಗಿರಬೇಕು. ಸೊ ಈ ರೀತಿಯಾಗಿ ಸೀಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಫಸ್ಟು ಸೀಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಮೇಲೆ ಫಸ್ಟ್ ನಮ್ಮ ಲೋಯರ್ ಬ್ಯಾಕು ಮತ್ತು ಈ ಬ್ಯಾಕ್ ಏನಿದೆ ಕರೆಕ್ಟಾಗಿ ಸೀಟಿಗೆ ಹೊಂದ್ಕೋಬೇಕು. ಅದಾದಮೇಲೆ ನಮ್ಮ ಕಾಲುಗಳು ಬಂದುಬಿಟ್ಟು ನಮಗೆ ಕರೆಕ್ಟಾಗಿ ನಮ್ಮ ಫುಟ್ ಕಂಟ್ರೋಲ್ಸ್ ಏನಿದೆ, ಕ್ಲಚ್, ಬ್ರೇಕು, ಎಕ್ಸಲೇಟರ್ ಪೆಡಲು, ಆ ಮೂರು ಕರೆಕ್ಟಾಗಿ ಸಿಗುತ್ತಾ ಅಂತ ನೋಡ್ಕೋಬೇಕು ಫಸ್ಟು ಆ ಸೀಟ್ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಮೇಲೆ. ಸೊ ಕಾಲುಗಳಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ, ನಿಮ್ಮ ಲೋಯರ್ ಬ್ಯಾಕ್ ಅಥವಾ ಬ್ಯಾಕಿಗೆ ಏನು ಪ್ರಾಬ್ಲಮ್ ಇಲ್ಲ, ಕರೆಕ್ಟ್ ಅಡ್ಜಸ್ಟ್ ಆಗಿದೆ ಅಂದಮೇಲೆ ನೆಕ್ಸ್ಟು ನಮ್ಮ ಸ್ಟೇರಿಂಗ್ ಕಂಟ್ರೋಲನ್ನು, ನಮ್ಮ ಸ್ಟೇರಿಂಗ್ ಏನಿದೆ ಸ್ಟೇರಿಂಗನ್ನು ಅಡ್ಜಸ್ಟ್ ಮಾಡ್ಕೋ. ಈಗ ಬರುವಂಥ ಎಲ್ಲ ವೆಹಿಕಲ್ಗಳಲ್ಲಿ ಟಿಲ್ಟ್ ಸ್ಟೇರಿಂಗ್ ಇರುತ್ತೆ ಅಥವಾ ಅಡ್ಜಸ್ಟ್ಮೆಂಟ್ ಇರುತ್ತೆ. ಸೊ ಅವ್ರಿಗೆ ತಕ್ಕ ಹಾಗೆ ಅವ್ರಿಗೆ ಸ್ಟೇರಿಂಗನ್ನು ಫಸ್ಟು ಅಡ್ಜಸ್ಟ್ ಮಾಡ್ಕೋಬೇಕು. ಸ್ಟೇರಿಂಗ್ ಅಡ್ಜಸ್ಟ್ ಮಾಡ್ಕೊಂಡು ಹೇಗಿರ್ಬೇಕಂದ್ರೆ, ಸೀಟ್ ಮೇಲೆ ಕುತ್ಕೊಂಡ್ಮೇಲೆ ಸ್ಟೇರಿಂಗನ್ನು ನೀವು ಕಮಾಂಡಿಂಗ್ ಪೊಸಿಷನ್ ಮೇಲೆ ಸ್ಟೇರಿಂಗ್ ಇಟ್ಕೊಂಡ್ಮೇಲೆ ನಿಮ್ಮ ಕೈಗಳು ಎಲ್ಬೋ ಏನಿದೆ ಅದು ಒಂದು ಸ್ವಲ್ಪ ಬೆಂಡ್ ಆಗಿರಬೇಕು, ಸ್ಟ್ರೇಟ್ ಆಗಿರ್ಬೇಕು. ಹೀಗೆ ಸ್ಟ್ರೇಟ್ ಆಗಿದ್ದರೆ ಏನಾಗ್ಬಿಡ್ತಂದ್ರೆ ನೀವು ಏನು ಟರ್ನ್ ಮಾಡಬೇಕು ಅಂತಂದರೆ ನಿಮ್ಮ ಭುಜ ಬಂದುಬಿಟ್ಟು ನಮ್ಮ ಇದು ಭುಜ ಏನಿದೆ ಬಾಗಬೇಕಾಗುತ್ತೆ. ಸೊ ಈ ರೀತಿಯಲ್ಲಿ ನಾವು ಡ್ರೈವಿಂಗ್ ಮಾಡ್ತಿದ್ರೆ ಏನಾಗ್ತದೆ, ಡ್ರೈವಿಂಗ್ ಕಂಫರ್ಟ್ ಆಗಿರಲ್ಲ. ಡ್ರೈವಿಂಗ್ನಲ್ಲಿ ನಮಗೆ ತುಂಬ ದೂರ ಡ್ರೈವ್ ಮಾಡೋಕ್ಕಾಗಲ್ಲ, ಬ್ಯಾಕ್ ಪೇನ್ ಇರ್ಬೋದು ಅಥವಾ ಬಾಡಿ ಪೇನ್ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗಲೂ ಸೀಟ್ ಮೇಲೆ ಕುತ್ಕೊಂಡ್ಮೇಲೆ ಸ್ಟೇರಿಂಗ್ ಕಮಾಂಡಿಂಗ್ ಪೊಸಿಷನ್ ಬಂದಮೇಲೆ ನಿಮ್ಮ ಎಲ್ಬೋ ಏನಿದೆ ಸ್ವಲ್ಪ ಬೆಂಡ್ ಆಗಿರಬೇಕು. ನಾವು ಟರ್ನ್ ಮಾಡಿದರೆ ನಮ್ಮ ಕೈ ಅಷ್ಟೇ ಟರ್ನ್ ಆಗಿರಬೇಕು, ನಮ್ಮ ಈ ರೀತಿ ಬಾಗಿರಬಾರ್ದು. ಈ ರೀತಿಯೇ ನಾವು ಲೆಫ್ಟ್ ಟು ರೈಟ್ ಟರ್ನ್ ಮಾಡುವಾಗ ನಮ್ಮ ಕೈಗಳು ತುಂಬ ಈಸಿಯಾಗಿ ಟರ್ನ್ ಆಗ್ತಿರಬೇಕು. ನೆಕ್ಸ್ಟು ಬಂದುಬಿಟ್ಟು ಇಂಪಾರ್ಟೆಂಟ್ ಇನ್ನೊಂದು ಅಡ್ಜಸ್ಟ್ಮೆಂಟು ORVM ಮತ್ತು IRVM. ORVM ಅಂತ ನಮ್ಮ ಎರಡು ಕಡೆ ಏನು ರಿಯರ್ ವ್ಯೂ ಮಿರರ್ ಇದೆ ಲೆಫ್ಟ್ ಟು ರೈಟು, ಅವನು ನಾವು ಇಂಪಾರ್ಟೆಂಟು. ಅವನ್ನ ಫಸ್ಟ್ ನಾವು ಕುತ್ಕೊಂಡು ಸೀಟ್ ಮೇಲೆ ಕೂತ್ಕೊಂಡ ತಕ್ಷಣ ನಮಗೆ ಹಿಂದಿನದು ಏನಿದೆ ಕರೆಕ್ಟಾಗಿ ಬ್ಲೈಂಡ್ ಸ್ಪಾಟು ಕಂಪ್ಲೀಟಾಗಿ ಏನು ತೆಗಿಯೋಕ್ಕಾಗಲ್ಲ ನಾವು ಎಂಥ ಅಡ್ಜಸ್ಟ್ ಮಾಡಿದ್ರು ಸಹ, ಬಟ್ ನಮಗೆ ಕ್ಲಿಯರ್ ವ್ಯೂ ಕಾಣೋ ಹಾಗೆ ಹಿಂದಿನಿಂದ ಕ್ಲಿಯರ್ ವ್ಯೂ ರೈಟು ಮತ್ತು ಲೆಫ್ಟ್ ಸೈಡು ಎರಡು ನಮ್ಮ ಬಾಡಿ ಸ್ವಲ್ಪ ಕಾರ್ನ ಬಾಡಿ ಸ್ವಲ್ಪ ಕಾಣುವ ಹಾಗೆ ಹಿಂದ್ಗಡೆ ಇರುವಂಥದ್ದು ಹೆಚ್ಚಿನ ಮಟ್ಟಿಗೆ ಮ್ಯಾಕ್ಸಿಮಮ್ ಕಾಣುವ ಹಾಗೆ ನಾವು ಸೆಟ್ ಮಾಡ್ಕೋಬೇಕು. ಎರಡು
ರಿಯರ್ ವ್ಯೂ ಮಿರರ್ನ ಅಂದರೆ ಲೆಫ್ಟ್ ಟು ರೈಟ್ಸ್. ಅದಾದಮೇಲೆ ನೆಕ್ಸ್ಟ್ ಮತ್ತೆ ನಮ್ಮದು IRM ಬರುತ್ತೆ, ಅಂದರೆ ಇಲ್ಲಿ ನಮ್ಮ ಇನ್ಸೈಡ್ ರಿಯರ್ ವ್ಯೂ ಮಿರರ್ ಬರುತ್ತೆ. ಸೊ ಇದನ್ನು ಸಹ ಯಾವ ರೀತಿ ಸೆಟ್ ಮಾಡ್ಕೋಬೇಕಂತ ಹೇಳಿದ್ರೆ, ಇದನ್ನು ನಮ್ಮ ಡ್ರೈವಿಂಗ್ ಸೀಟ್ ಮೇಲೆ ಕುತ್ಕೊಂಡ್ಮೇಲೆ ನಮಗೆ ಹಿಂದ್ಗಡೆ ನಮ್ದು ಏನು ವಿಂಡ್ಶೀಲ್ಡ್ ಇದೆ, ಹಿಂದ್ಗಡೆ ನಾವು ಕಾಣ್ತಿರೋದು ಆ ವಿಂಡ್ಶೀಲ್ಡು ನಮ್ಮ IRVMನಲ್ಲಿ ಕಂಪ್ಲೀಟಾಗಿ ಕಾಣಿಸ್ಬೇಕು. ಆ ರೀತಿಯಾಗಿ ನಾವು IRVMನ್ನು ಸೆಟ್ ಮಾಡ್ಕೋಬೇಕು. ನಮ್ಮ ಡ್ರೈವಿಂಗ್ ಸೀಟ್ ಮೇಲೆ ಕುತ್ಕೊಂಡ್ಮೇಲೆ ಇಲ್ಲಿಂದ ನಮಗೆ ಈ IRVMನಲ್ಲಿ ನಮ್ಮ ಹಿಂದ್ಗಡೆ ಏನಿದೆ ವಿಂಡ್ಶೀಲ್ಡ್ ಇದೆ ಅದು ಕಂಪ್ಲೀಟಾಗಿ ಕಾಣೋ ಹಾಗೆ ನಾವು IRVMನ್ನು ಸೆಟ್ ಮಾಡ್ಕೋಬೇಕು. ಸೊ ಇದು ಒಂದು ಥರ್ಡು ಇಂಪಾರ್ಟೆಂಟ್ ಸೆಟ್ಟಿಂಗ್, ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟು. ಈ 3 ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ ಆದಮೇಲೆ ನೆಕ್ಸ್ಟ್ ನಿಮಗೆ ಇಗ್ನಿಷನ್ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಆಮೇಲೆ ಏನು ಮಾಡೋಕ್ಕಂದ್ರೆ ನಿಮ್ಗೆ ಸೀಟ್ ಬೆಲ್ಟ್ ಏನಿದೆ, ಸೀಟ್ ಬೆಲ್ಟನ್ನು ನಾವು ಕರೆಕ್ಟಾಗಿ ಹಾಕೋಬೇಕು. ಅದಾದಮೇಲೆ ನಾವು ಫಸ್ಟ್ ಆಮೇಲೆ ಕಮಾಂಡಿಂಗ್ ಪೊಸಿಷನ್ ಕುತ್ಕೊಂಡ್ಬಿಟ್ಟು ಚೆಕ್ ಮಾಡಬೇಕು ನಮ್ಮ ಸಿಟ್ಟಿಂಗ್ ಪೊಸಿಷನ್ ಕರೆಕ್ಟ್ ಆಗಿದೆಯಾ ಸೀಟ್ ಬೆಲ್ಟ್ ಹಾಕಿದ ಮೇಲೆ. ಯಾಕಂದರೆ ಸೀಟ್ ಬೆಲ್ಟ್ ಏನು ಮಾಡ್ತಾರೆ, ಕೆಲವರು ಇಲ್ಲಿ ತಪ್ಪು ಮಾಡ್ತಾರೆ, ಕುತ್ಕೊಂಡ ತಕ್ಷಣ ಫಸ್ಟು ಸೀಟ್ ಬೆಲ್ಟ್ ಹಾಕೋತಾರೆ, ಆಮೇಲೆ ಸೀಟ್ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಬಟ್ ಇದು ಆ್ಯಕ್ಚುಲಿ ತಪ್ಪು. ಏನಾಗುತ್ತೆ ಅಂದರೆ ಸೀಟ್ ಅಡ್ಜಸ್ಟ್ಮೆಂಟ್ ಅವಾಗ ಸರಿ ಆಗಲ್ಲ. ಫಸ್ಟು ನೀವು ಸೀಟ್ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಿಮ್ಮ ಹೈಟ್ಗೆ ತಕ್ಕಂಗೆ ಸೀಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಕಾಲುಗಳಿಗೆ ಫುಟ್ ಕಂಟ್ರೋಲ್ಸ್ ಏನಿದೆ ಅವು ಕರೆಕ್ಟಾಗಿ ಆಪ್ರೇಟ್ ಆಗುವ ಹಾಗೆ ನೀವು ಫಸ್ಟು ಸೀಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನೀವು IRVM ORVM ಈ 3 ಆದಮೇಲೆ ಸೀಟ್ ಬೆಲ್ಟನ್ನು ಹಾಕೋಬೇಕು. ಇದು ಲಾಸ್ಟ್ ಅಡ್ಜಸ್ಟ್ಮೆಂಟು. ಸೀಟ್ ಬೆಲ್ಟ್ ಹಾಕೊಂಡ ತಕ್ಷಣ ನೀವು ಇಗ್ನಿಷನ್ನ ಸ್ಟಾರ್ಟ್ ಮಾಡ್ಕೊಂಬಿಟ್ಟು ಗಾಡಿ ಡ್ರೈವ್ ಮಾಡಲಿಕ್ಕೆ ಈಗ ನೀವು ರೆಡಿಯಾಗಿದ್ದೀರಾ ಅಂತ. ಸೊ ಸ್ನೇಹಿತರೆ ನೋಡಿದ್ರಲ್ಲ, ಡ್ರೈವಿಂಗ್ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಈ ಕೆಲವೊಂದು ಇಂಪಾರ್ಟೆಂಟ್ 3-4 ಅಡ್ಜಸ್ಟ್ಮೆಂಟ್ ಇದೆ. ಈ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಆದಮೇಲೆ ನೀವು ಇಗ್ನಿಷನ್ ಸ್ಟಾರ್ಟ್ ಮಾಡಿ ಡ್ರೈವಿಂಗ್ ಮಾಡಿದ್ರೆ ಅಂದರೆ ತುಂಬ ದೂರದವರೆಗೆ ಎಷ್ಟೇ ಡಿಸ್ಟೆನ್ಸ್ ನೀವು ಡ್ರೈವ್ ಮಾಡಿದ್ರು ಸಹ ಕಂಫರ್ಟಬಲ್ ಆಗಿ ಡ್ರೈವ್ ಮಾಡ್ತೀರಾ. ಯಾವುದೇ ರೀತಿಯ ಪೇನ್ ಅಂತ ಫೀಲ್ ಆಗದೇ ನೀವು ತುಂಬ ಕಂಫರ್ಟಾಗಿ ಡ್ರೈವ್ ಮಾಡ್ತೀರಾ ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನೀವು ಡ್ರೈವಿಂಗ್ ಸ್ಟಾರ್ಟ್ ಮಾಡಿದರೆ. ಸ್ನೇಹಿತರೆ ಈ ಅಡ್ಜಸ್ಟ್ಮೆಂಟ್ ಬಗ್ಗೆ ನಿಮ್ಮ ಕಮೆಂಟ್ಸ್ ಏನಾದರೂ ನಿಮ್ಮ ಒಪಿನಿಯನ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಏನಾದರೂ ನಾನು ಮಿಸ್ ಮಾಡಿದ್ದಿದ್ರೆ ಅಡ್ಜಸ್ಟ್ಮೆಂಟು ಈ ಡ್ರೈವಿಂಗ್ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಹೇಳಿದೆ, ಇದನ್ನು ಬಿಟ್ಟು ಇನ್ನೂ ಕೆಲವು ಅಡ್ಜಸ್ಟ್ಮೆಂಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.